ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀನಿ. ಅಂದರೆ ನಮ್ಮ RCB ತಂಡಕ್ಕೆ ಇಂದು ಪಂದ್ಯ ಇದೆ. ಇದು ಕೊನೆಯ ಅವಕಾಶ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಸೋತ್ರೆ ಹೊರಗಡೆ ಹೋಗ್ತೀವಿ ಅಂತ ಕೂಡ ಹೇಳ್ಬೋದಾಗಿದೆ. ನಿನ್ನೆ ನಡೆದಂಥ SRH ಮತ್ತು DC ಅದ್ಭುತವಾದಂಥ ಪಂದ್ಯ ರೀ. ಇಂಥ ಪಂದ್ಯ ನೋಡೋಕ್ಕೆ ಮಜಾ ಬರುತ್ತೆ. SRH ಅವರು ಯಾವ ರೀತಿಯಾಗಿ ಚೆಸ್ದರು ಅಂದರೆ RCB ದಾಖಲೆನೇ ಮತ್ತೊಮ್ಮೆ ದಾಖಲೆ ಮುರಿದು ಹಾಕಿದ್ರು ಅಂತ ಹೇಳ್ಬೋದಾಗಿದೆ. ಇವತ್ತಿನ ಒಂದು SRH ಮತ್ತು ಮೊನ್ನೆ ನಡೆದಂಥ CSK ಒಂದು ಸೋತ ನಂತರ SRH ಗೆದ್ದ ನಂತರ RCBಗೆ ದೊಡ್ಡ ಲಾಟ್ರಿ ಹೊಡೆದಿದೆ. ಯಾವ ರೀತಿಯಾಗಿ ಲಾಟ್ರಿ ಹೊಡೆದಿದೆ ಹಾಗೆಯೇ ಸಂಪೂರ್ಣವಾಗಿ ಪಾಯಿಂಟ್ ಟೇಬಲ್ ಪಟ್ಟಿ ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ, ಲೈಕ್ ಕೊಡೋದಂತೂ ಮರಿಬೇಡ. ಹಾಗೆಯೇ ಸಬ್ಸ್ಕ್ರೈಬ್ ಆಗಿರಿ. ಸಬ್ಸ್ಕ್ರೈಬ್ ಆದ್ರೇ ನಮಗೆ ಈ ವಿಡಿಯೋ ಮಾಡೋಕ್ಕೆ ಮಜಾ ಬರುತ್ತೆ ಅಂತ ಹೇಳ್ಬೋದಾಗಿದೆ. ಹಾಗೆಯೇ ಸ್ನೇಹಿತರೆ, ಇವಾಗ ನೋಡ್ಬೋದು ಮೊದಲನೇ ಸ್ಥಾನದಲ್ಲಿರೋದು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಇವಾಗ ರಾಜಸ್ಥಾನದವರು. ಅವರು 12 ಪಾಯಿಂಟು. ಇವ್ರು ಗೆಲ್ತಾನೆ ಇರಬೇಕು ಸ್ನೇಹಿತರೆ. ಇವ್ರು ಗೆಲ್ತಾ ಹೋದ್ರೇ ನಮ್ಮ RCB ತಂಡಕ್ಕೆ ಒಂದು ಒಳ್ಳೆ ರೀತಿಯಾಗಿ ಅಂದರೆ 14 ಪಾಯಿಂಟ್ ಆದರೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಅಂತ ಕೂಡ ಹೇಳ್ಬೋದಾಗಿದೆ. ಇನ್ನೊಂದು SRH ನಿನ್ನೆ ಗೆದ್ದಿದ್ದಾರೆ, ಅವರು ಕೂಡ ಗೆಲ್ತಾ ಹೋಗಬೇಕು. 2 ತಂಡ ಅಂತೂ ಗೆಲ್ಲಬೇಕು. ಇವಾಗ ಫಸ್ಟ್ ಸೆಕೆಂಡ್ನಲ್ಲಿ ಇದ್ದಾರೆ. ರಾಜಸ್ಥಾನ್ ಫಸ್ಟ್ ಇದೆ, ಸೆಕೆಂಡ್ SRH ಇದೆ. ಹಾಗಾಗಿ ದೊಡ್ಡ ಮಟ್ಟದಾಗ ಗೆದ್ರೇ ಅವರು ಅಂದರೆ 20 ಪಾಯಿಂಟ್ ಆಗಬೇಕು ಸ್ನೇಹಿತರೆ ಎರಡು ತಂಡದ್ದು. ಹಾಗಾಗಿ ಅವಾಗ ನಮ್ಮ RCBಗೆ ದೊಡ್ಡ ಚಾನ್ಸ್ ಸಿಗುತ್ತೆ. ಯಾಕಂದರೆ ಇನ್ನು 7 ಪಂದ್ಯ ಬಾಕಿ ಇದೆ. ನಮ್ಮ RCB ತಂಡಕ್ಕೆ ಕೊನೆ ಸ್ಥಾನದಲ್ಲಿ ಇದ್ದೀವಿ. ಇನ್ನು 7 ಪಂದ್ಯದಲ್ಲಿ ಬರೋಬ್ಬರಿ 7 ಗೆಲ್ಲಬೇಕು. ಗೆದ್ದರೆ ಏನು ತೊಂದರೆ ಇಲ್ಲ. ಆದರೆ 6 ಗೆದ್ದರೂ ಕೂಡ ನಮ್ಮ RCB ತಂಡಕ್ಕೆ ಒಂದು ಒಳಗಡೆ ಎಂಟ್ರಿ ಕೊಡೋಕ್ಕೆ ಒಂದು ಅವಕಾಶ ಇರುತ್ತೆ. ಯಾಕಂದರೆ 2019-20ರಲ್ಲಿ ಇದೇ ರೀತಿಯಾಗಿತ್ತು. 14 ಪಾಯಿಂಟ್ ಇದ್ದವರು ಒಂದು ಕ್ವಾಲಿಫೈ ಆಗಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಈ ರೀತಿಯಾಗಿ ರನ್ ರೇಟ್ ಮುಖಾಂತರ, ಯಾಕಂದರೆ ಮುಂದಿನ ಪಂದ್ಯ ಗೆದ್ದರೆ ನಮ್ಮ RCB ತಂಡ ರನ್ ರೇಟು ಆರಾಮಾಗಿ ಮೇಲಕ್ಕೆ ಹೋಗುತ್ತೆ. ಯಾಕಂದರೆ ಸೋಲುವಂತೆ ಇಲ್ಲ. ನಮ್ಮ RCB ತಂಡ ತಿಳ್ಕೊಬೇಕು, ಇವತ್ತು ಗೆಲ್ಬೇಕಂತ ಹೇಳ್ಬೋದಾಗಿದೆ. ಹಾಗೆಯೇ ನಂಬರ್ಗೆ ಯಾರಿದ್ದಾರೆ ಅಂದರೆ KKR ಇದ್ದಾರೆ. ಇವ್ರ ವಿರುದ್ಧ ನಾವು ಗೆದ್ರೆ ಆರಾಮಾಗಿ ಅವ್ರು ಕೆಳಗಡೆ ಬರ್ತಾರೆ, ಮೈನಸ್ ಪಾಯಿಂಟ್ ಆಗುತ್ತೆ. ಅವ್ರು ಕೆಳಗಡೆ ಬರ್ತಾರೆ, ನಮ್ಮ RCB ತಂಡ ಸ್ವಲ್ಪ ಮೇಲಕ್ಕೆ ಹೋಗುತ್ತೆ ಅಂತ ಹೇಳ್ಬೋದಾಗಿದೆ. ಹಾಗೆಯೇ 4ನೇ ನಂಬರ್ಗೆ CSK ಇದ್ದಾರೆ. ಇವರಂತೂ ಸೋಲೇಬೇಕು. ನಮ್ಮ RCB ಸಮೀಕರಣ ಪ್ರಕಾರ RCBಗೆ CSK ಸೋಲ್ತಾನೆ ಇರ್ಬೇಕಂತ ಹೇಳ್ಬೋದಾಗಿದೆ. ಹಾಗೆಯೇ LSG ಕೂಡ ಇದ್ದಾರೆ. RCBಗೆ ಒಂದು ಪಾಯಿಂಟ್ ಆಗಬೇಕಾದ್ರೆ 5ನೇ ಸ್ಥಾನದಲ್ಲಿ LSG ಇದ್ದಾರೆ. RCBಗೆ ಪಾಯಿಂಟ್ ಆಗಬೇಕಾದ್ರೆ ಇವಾಗ LSG ಕೂಡ ಸೋಲ್ತಾ ಇರಬೇಕು. ಮೊದಲೆರಡು ತಂಡಗಳು ಬರೀ ಗೆಲ್ತಾನೆ ಇರಬೇಕು. ಅವರಂತೂ ಒಟ್ಟ ಸೋಲ್ಬಾರ್ದು ಸ್ನೇಹಿತರೆ. ಹಾಗಾಗಿ ನಮ್ಮ RCB ತಂಡದವರು ಇವಾಗ ಪ್ಲಸ್ ಪಾಯಿಂಟ್ ಅಂದರೆ ಎರಡು ತಂಡಗಳಿಗೆ SRH ಮತ್ತು ಇಲ್ಲಿ ರಾಜಸ್ಥಾನ್ ಇದೆ. ಈ 2 ತಂಡಗಳು ಮಾತ್ರ ಗೆಲ್ತಾ ಇರಬೇಕು. ನಮ್ಮ RCB ತಂಡ ಒಳಗಡೆ ಬರೋಕೆ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದಾಗಿದೆ. ಇದು ಸಮೀಕರಣ ಇದೆ. ಹಾಗೇನೆ ಇವಾಗ MI ಇದ್ದಾರೆ. ಇವಾಗ ಕೊನೆ ಅಂದ್ರೆ 6ನೇ ಸ್ಥಾನದಲ್ಲಿ MI ಇದ್ದಾರೆ. 7ನೇ ಸ್ಥಾನದಲ್ಲಿ ಡೆಲ್ಲಿ ಇದ್ದಾರೆ. ಇವರಂತೂ MI ಅಂತೂ ಇನ್ನೂ ಡೇಂಜರ್ ಆಗಿ ಒಂದು ಹೊರ ಹೊಮ್ತಾ ಇದ್ದಾರೆ. ಇವ್ರು ಬಿ ಸೋಲ್ತಾನೆ ಇರ್ಬೇಕು. ನಮ್ಮ RCB ತಂಡಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಹಾಗೇನೆ ಇವಾಗ GT ಪಂಜಾಬ್ ಇದ್ದಾರೆ ಕೆಳಗಡೆ. ಅವರು ಕೂಡ ಒಂದು 6 ಪಾಯಿಂಟ್ ಇದಾವೆ. ಪಂಜಾಬ್ 4 ಪಾಯಿಂಟ್ ಇದೆ. ನಮ್ಮ RCB ಮಾತ್ರ 2 ಪಾಯಿಂಟ್ ಇದೆ. ಈ ರೀತಿಯಾಗಿ ಸಮೀಕರಣ ಇದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಇವಾಗ ಮುಂದಿನ ಎರಡು ತಂಡಗಳು ಗೆಲ್ತಾನೆ ಇರಬೇಕು. ಫಸ್ಟ್ 2 ತಂಡಗಳು, ಕೆಳಗಡೆ ಬಂದಂತ ತಂಡಗಳು ಅಂದ್ರೆ CSK ಆಗಿರ್ಬೋದು, LSG ಆಗಿರ್ಬೋದು, ಇವ್ರು ಸೋಲ್ತಾ ಇರಬೇಕು. ಇಲ್ಲಿ ಪಂಜಾಬ್ ಮತ್ತು MI ಇದಾರಲ್ಲ, ಅವರು ಒಂದು 2-3 ಪಂದ್ಯ ಗೆಲ್ಬೇಕು. 12 ಪಾಯಿಂಟ್ ತನಕ ಹೋಗ್ಬೇಕು ಅಂತ ಹೇಳ್ಬೋದಾಗಿದೆ. ಈ ರೀತಿ ಆದ್ರೆ ನಮ್ಮ RCB ತಂಡ ಪ್ಲೇ ಆಫ್ಗೆ ಹೋಗುತ್ತೆ. ನಿಮ್ಮ ಪ್ರಕಾರ ನಮ್ಮ RCB ತಂಡ ಯಾವ ರೀತಿಯಾಗಿ ಹೋಗ್ತಾರೆ ಎಂಬುದು ಕೂಡ ಕಮೆಂಟ್ ಮಾಡ್ರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ. ಧನ್ಯವಾದಗಳು. ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್.